ಹಾಯ್ ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಸೊ ಈಗ ವಿಷಯ ಏನಂದರೆ, ಈ ಬುಕ್ ನೋಡಿರ್ತೀರ ಅನಿಸುತ್ತೆ ನೀವು. ಇನ್ಸ್ಟಾಗ್ರಾಮಲ್ಲೆಲ್ಲ ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ಅಂದರೆ ಇದು ಓಪನ್ ಮಾಡಿದ್ರೆ ಖಾಲಿ ಇದೆ. ಈ ಥರ ಬುಕ್ ಇರುತ್ತೆ. ಈ ಥರ ಇದನ್ನು ಆನ್ ಮಾಡಿದ್ರೆ ಸೌಂಡ್ ಬರುತ್ತೆ. ಅಂದರೆ ಅದೇ ಹೇಳುತ್ತೆ 1 2 3 4 5 ಅಂತ ಹೇಳುತ್ತೆ. ಆಮೇಲೆ ಈ ಥರ ಎಲ್ಲ ಆನಿಮಲ್ಸು, ಈ ಥರ ಕ್ಯಾರೆಕ್ಟರ್ಸು ಎಲ್ಲ ಅದೇ ಹೇಳುತ್ತೆ. ಇವಳಿಗೆ ಪಾಪ ಇವಳು ರೆಕಗ್ನೈಸ್ ಮಾಡಲಿ ಅಂತ ತರಿಸಿದ್ರೆ ಅಕ್ಕ ಎಷ್ಟು ಪೀಸ್ ಮಾಡಿದ್ದಾರೆ ನೋಡಿ. ಎಲ್ಲ ಪೀಸ್ 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 ಮಾಡಾಕಿದ್ದಾರೆ. ಇವಳಿಗೆ ಇಷ್ಟ ಆಗೋದು ಇದೊಂದೇ, ಆ್ಯನಿಮಲ್ಸ್ ಒಂದೇನೆ. ಅದು ಸಿಂಧಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಮಾಡಾಕೋಳೆ. ಬಾ ಮಗಳೇ. ಏನ್ ಬೇಕು? ತಾಚಿ ಇಲ್ಲೇ ಮಂಕಿ ಬಂದು ಎತ್ಕೊಂಡೋಯ್ತು. ಆಯ್ ಮಾಡು. ಆಮೇಲೆ ನೀನು ಇಡೀ ದಿನ ಕೊಡೋದೇ ಇಲ್ಲ ನನಗೆ ಸ್ವೀಟು. ಎಷ್ಟು ಚೆನ್ನಾಗೈತಲ್ವಾ, ಒಂದು ಅಗ್ಲು ಬಿಡಲ್ಲ, ಎಲ್ಲ ತಿಂದ್ಬಿಡ್ತೀನಿ. ಹೇಗಿದೆ ನನ್ನ ಹೊಸ ಪ್ರಯತ್ನ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು ಪಾಪು ವಾಯ್ಸ್ ಈ ಥರ ಬರ್ತಿರೋದಕ್ಕೆ. ಹೆಂಗಾಯ್ತಪ್ಪ? ರಾಕಿ ಹೆಂಗಂತಾನೆ, ಮಂಕಿ ಹೆಂಗನ್ನುತ್ತೆ. ಎಷ್ಟು ಚೆನ್ನಾಗಿ ಗೊತ್ತು ನೋಡಿ. ಹಿಂಗೈತಲ್ಲ ಲೈಟ್ ಹಾಕೊಳ್ಳೋದು, ಹಿಂಗಿಟ್ಕೊಳ್ಳೋದು, ಹಿಂತಿರುಗಿಸಿ ಇದನ್ನೆಲ್ಲ ಓಪನ್ ಮಾಡಿ ಹಿಂಗಿಟ್ಟೋದು, ಫೋನ್ ಹಾಕಿ ಇದು ಮಾಡೋದು. ನೀನು ಏನೇನೋ ಮಾಡ್ತೀಯ ಕಣಮ್ಮ, ಸರಿನೇ ಇಲ್ಲ ನೀನು. ನೋಡಿಲ್ಲ ಹೆಂಗಿಟ್ಟೆ ನಾನು. ಹಾಯ್ ಮಾಡು. ಹೇಗಿದ್ದೀರಾ ಎಲ್ಲರೂ? ಹೇಗಿದ್ದೀರಾ ಎಲ್ಲರೂ ಅಂತ ಫಸ್ಟ್ ಹಾಯ್ ಮಾಡೋದು ಕೈಯಮ್ಮ. ಈ ಥರ ಎಲ್ಲ ಇಡೋದ್ನಲ್ಲ ನನಗೆ ಕೇಳು, ನಾನು ಹೇಳ್ಕೊಡ್ತೀನಿ ಚೆನ್ನಾಗಿ. ನೋಡು ಹಿಂಗಿಟ್ಟೋದು. ಈಗ ನೋಡು ಹೆಂಗೆ ಮಾತಾಡ್ತೀನಿ ನಾನು, ತೋರಿಸ್ತೀನಿ. ಇವಾಗ ಮಾಡೋದು ನೋಡೋಣ. ದಿನ ಟ್ಯೂಷನಿಗೆ ಬಾ ನನ್ನ ಹತ್ರ. ಈ ಹುಡುಗಿದು ಒಂದೊಂದಲ್ಲ ಗುರು, ಕ್ವಾಟ್ಲೆ ಕರ್ಮ. ಸಾರಿ ಕಣಮ್ಮ, ಏನೋ ಮಿಸ್ ಆಗ್ಬಿಡ್ತಪ್ಪ, ಸಾರಿ.
ಆಯ್ತಾ ಒಂಚೂರು ಕ್ಲೀನ್ ಮಾಡಿಬಿಡು ನೀಟಾಗಿ. ನಾನು ಕ್ಲೀನ್ ಮಾಡಕ್ಕೆ ಹೋದರೆ ಸಖತ್ತಾಗಿ ಮಾಡ್ತೀನಿ, ಆದರೆ ನೀನು ಚೆನ್ನಾಗಿ ಮಾಡ್ತೀಯ ಕಣಮ್ಮ. ಈಗ ಮಾಡಮ್ಮ ಕ್ಲೀನು ಪ್ಲೀಸ್. ಸಾರಿ ಕಣಮ್ಮ, ಸಾರಿ ಪ್ಲೀಸ್. ಅಮ್ಮ ಬೇಗ ಬೇಗ ತಿನ್ಸಮ್ಮ. ಸಖತ್ತಾಗಿದೆ ಅಮ್ಮ. ನೀನು ಬೆಳಗ್ಗೆ ಹಠ ಮಾಡಿದ್ರು ಕೊಡಿಸ್ಲೇ ಇಲ್ಲ ನೋಡು, ಕಳ್ಳಿ ಥರ ಇಟ್ಬಿಟ್ಟಿದ್ಯಾ ನನಗೋಸ್ಕರ. ಐ ಲವ್ ಯು ಅಮ್ಮ. ಇವತ್ತು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಮನೆಯೆಲ್ಲ ಸಂಜೆನೇ ನೆಲ ಒರೆಸ್ಕೊಂಡು ರೆಡಿ ಮಾಡಿಕೊಂಡೆ. ಹಾಗೆ ನಾನು ಸ್ನಾನ ಮುಗಿಸಿ ಬಂದೆ ಪೂಜೆ ಮಾಡೋಣ ಅಂತ. ಇದು ನಮ್ಮ ದೇವರ ಮನೆ ಪರಿಸ್ಥಿತಿ. ಹೆಣ್ಮಕ್ಳು ದೇವರ ಮನೆಗೆ ಬರಲಿಲ್ಲ ಅಂದರೆ ಇದೇ ಪರಿಸ್ಥಿತಿ. ಈಗ ಪೂಜೆ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಪೂಜೆ ಮಾಡಿರಲಿಲ್ಲ. ಹೆಣ್ಮಕ್ಳು ಪೂಜೆ ಮಾಡಿದ್ರೇ ಅದೇನೋ ಒಂಥರ ಮನಸ್ಸಿಗೆ ಸಮಾಧಾನ. ನಮ್ಮ ಮನೇಲಿ ನಾನು ಪೂಜೆ ಮಾಡಿದ್ರೇ ನನಗೆ ಸಮಾಧಾನ. ಇಲ್ಲಾಂದರೆ ಏನೋ ಒಂಥರ ದೇವ್ರ ಮನೆ ನೋಡೋಕ್ಕೆ ಬೇಜಾರಾಗ್ತಾ ಇರುತ್ತೆ. ಇವತ್ತು ತುಂಬ ಸಮಾಧಾನ ಆಯಿತು. ಬೆಳಗ್ಗೆ ಪೂಜೆ ಮಾಡಿದರೆ ಇನ್ನೂ ಸಮಾಧಾನ ಆಗೋದು ನನಗೆ. ತುಂಬ ಖುಷಿ ಆಯಿತು, ನೆಮ್ಮದಿ ಆಯಿತು. ಬಾಗಿಲಿಗೆ ಪೂಜೆ ಮಾಡ್ಬೇಕಾದ್ರೆ ಗೆಜ್ಜೆ ಸೌಂಡ್ ಕೇಳಿಸುತ್ತೆ, ಕೇಳಿಸ್ಕೊಳ್ಳಿ. ಪಾಪು ಈ ಥರ ಓಡಾಡಬೇಕಾದ್ರೆ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದಳು ಅಂತ ನನಗೆ ಫೀಲ್ ಆಗುತ್ತೆ. ಓಂ ಚೌಡೇಶ್ವರಿ ಧ್ಯಾನ. ಓಂ ಚಂಡಿಕಾ ಶ್ವೇತವರ್ಣಂ ತಂ ಶೂರ್ಪಚಾಸಿಂಹಂ ಋಷುಚಾವರ್ತರತಕ್ಷಂ ಋಷುಲಧಾರಣೆಯಂ ಖಡ್ಗಮಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗ್ತೀನಿ. ಬಾಯ್.